ದಿನ ಬೆಳಗಾದ್ರೆ ಪೇಪರಲ್ಲಿ ನೋಡ್ತಾ ಇದ್ದೀವಿ ಡ್ರಗ್ ಮಾಫಿಯಾನ ಹಿಡಿತಾ ಇದ್ದಾರೆ. ಯಾಕೆ? ಒಕೇಶನಲ್ ಪಾರ್ಟಿಂಗ್ ಆಕ್ಟಿವಿಟೀಸ್ ಹಂಗೆ ಹಿಂಗೆ ಇಟ್ ವಿಲ್ ಸ್ಟಾರ್ಟ್ ಜಸ್ಟ್ ಲೈಕ್ ದಟ್. ಎಸ್ಟಾಬ್ಲಿಷ್ ಸಿರೋಸಿಸ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತಂದ್ರೆ ಇಫ್ ಇಟ್ ಈಸ್ ನಾಟ್ ಟ್ರಾನ್ಸ್ಪ್ಲಾಂಟೆಡ್, ಅಕ್ಯೂಟ್ ಎಮರ್ಜೆನ್ಸಿ ಚೆನ್ನಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಇವೆಂಚುಲಿ ಪೇಷಂಟ್ ವಿಲ್ ಡೈ. ಸಾವಿನ ಒಂದು ಪರ್ಸೆಂಟೇಜ್ ಎಷ್ಟಿದೆ? ಲಿವರ್ ಸಿರೋಸಿಸ್ ಅಲ್ಲ, ಎಸ್ಟಾಬ್ಲಿಷ್ ಸಿರೋಸಿಸ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತಂದ್ರೆ ಇಫ್ ಇಟ್ ಈಸ್ ನಾಟ್ ಟ್ರಾನ್ಸ್ಪ್ಲಾಂಟೆಡ್ ಅಂಡ್ ಬೇರೆ ಬೇರೆ ಅಕ್ಯೂಟ್ ಎಮರ್ಜೆನ್ಸಿ ಚೆನ್ನಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಇವೆಂಚುಲಿ ಪೇಷಂಟ್ ವಿಲ್ ಡೈ. ಅನ್ಫಾರ್ಚುನೇಟ್, ಅದು ಆಲ್ಮೋಸ್ಟ್ 100% ಡೆತ್ ಆಗ್ಬಿಡುತ್ತೆ ಆಗ್ಬಿಡುತ್ತೆ. ನಮ್ಮ ಲೈಫ್ ಸ್ಟೈಲ್ ಇಂದ ನಾವು ನಮ್ಮ ಜೀವನವನ್ನೇ ಬಲಿ ಕೊಡ್ತಾ ಇದ್ದೀವಿ. ಡಾಕ್ಟರ್, ದಯವಿಟ್ಟು ನೀವು ಕಿವಿ ಮಾತು ನಮ್ಮ ಯುವ ಜನತೆಗೆ ಹಾಗೂ ಕೇಳ್ತಾ ಇರುವಂತಹ ವೀಕ್ಷಕರಿಗೆ. ಇದು ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಅಂತ ಅನ್ಕೊಳ್ಬಹುದು. ಯುವ ಜನರು ದೇ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ಈಗ ಯುವ ಜನರು ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಸರಿ ತಪ್ಪು ಎಲ್ಲರಿಗೂ ಗೊತ್ತು. ಈಗ ನಾನು ಹೇಳಿದ್ರಿಂದ ಅದು ಸರಿ ತಪ್ಪು ಆಗಲ್ಲ, ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋದ್ರಿಂದ ಯು ಶುಡ್ ಫಾಲೋ ದ ರೈಟ್ ಪಾತ್. ಪರ್ಟಿಕ್ಯುಲರ್ಲಿ ಈಗ ಏನು ಅಂದರೆ ಯು ಕೀಪ್ ಆಫ್ ಫ್ರಮ್ ಡ್ರಗ್ಸ್, ಕೀಪ್ ಆಫ್ ಫ್ರಮ್ ಸಿಗರೇಟ್, ಕೀಪ್ ಆಫ್ ಫ್ರಮ್ ಆಲ್ಕೋಹಾಲ್. ಈಗ ಒಕೇಶನಲ್ ಪಾರ್ಟಿಂಗ್ ಆಕ್ಟಿವಿಟೀಸು ಹಂಗೆ ಹಿಂಗೆ ಇಟ್ ವಿಲ್ ಸ್ಟಾರ್ಟ್ ಜಸ್ಟ್ ಲೈಕ್ ದ್ಯಾಟ್. ಯಾವಾಗಲೋ ಹೋಗ್ತಿದ್ವಿ ಅನ್ನೋದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈವನ್ ಇಫ್ ಯು ಡೋಂಟ್ ಸ್ಟಾರ್ಟ್, ಇಟ್ ಈಸ್ ದ ಬೆಸ್ಟ್ ವೇ. ಇಫ್ ಯು ಸ್ಟಾರ್ಟ್, ಯು ಶುಡ್ ನೋ ಹೌ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಆಲ್ಸೋ. ಮ್ಯಾನೇಜ್ ಯುವರ್ ಸೆಲ್ಫ್ ಇನ್ ಸಚ್ ಎ ವೇ, ಬೇರೆ ಯಾರು ಬಟ್ ಮಾಡಿ ನಿನ್ನ ತೋರಿಸೋ ಥರ ಇರಬಾರ್ದು, ಅಥವಾ ನೀವು ಬೇರೆಯವ್ರಿಗೆ ನೋಡಿ ಅವನ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಬ್ಯಾಡ್ ಎಕ್ಸಾಂಪಲ್ ಆಗಬಾರ್ದು. ವಿ ಶುಡ್ ಸೆಟ್ ಗುಡ್ ಎಕ್ಸಾಂಪಲ್ ಟು ದ ಸೊಸೈಟಿ ಆ್ಯಂಡ್ ದ ಪಬ್ಲಿಕ್ ಅಂತ ನಾನು ಹೇಳ್ಬೋದು. ಈಗ ಆಫ್ ಲೇಟ್ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಇಸ್ ಇನಾರ್ಮಸ್. ಆ್ಯಂಡ್ ಪ್ರಾಬ್ಲಮ್ ಏನು ಅಂತಂದರೆ, ಈಗ ಕನ್ಸ್ಯೂಮ್ ಮಾಡ್ಕೊಳ್ಳೋರು ಯಾವರ್ಗು ಎಲ್ಲವರೆಗೂ ಇರ್ತೀವೋ ಕಳ್ತನ ಮಾಡಿ ಅದನ್ನ ಸ್ವಿಂಡಲ್ ಮಾಡಿ ನಮಗೆ ತಲುಪಿಸೋವಂಥದ್ದು ಅಷ್ಟೇ ಜನಗಳು ಇದ್ದಾರೆ. ಸೊ ಲೆಟ್ ಅಸ್ ನಾಟ್ ಗಿವ್ ವೇ ಟು ದ್ಯಾಟ್. ಈಗ ಅದನ್ನೆಲ್ಲ ನಾವು ಪ್ರಾವಿಷನ್ ನಾವು ಕ್ರಿಯೇಟ್ ಮಾಡ್ತಾ ಇದ್ರೆ ವಿ ಆರ್ ಪ್ರಾಬಬ್ಲಿ ಸೆಟ್ಟಿಂಗ್ ಎ ಬ್ಯಾಡ್ ಎಕ್ಸಾಂಪಲ್ ಫಾರ್ ಅವರ್ ಕಂಟ್ರಿ ಅಂತ ಹೇಳ್ಬೋದು. ಈಗ ಇಂಡಿಯಾ ಇಸ್ ಪ್ರೋಗ್ರೆಸಿಂಗ್ ಸೋ ಫಾಸ್ಟ್. 4th ಬಿಗ್ಗೆಸ್ಟ್ ಎಕಾನಮಿ ಇದೆ, 3rd ಎಕಾನಮಿ ಬಿಗ್ಗೆಸ್ಟ್ ಎಕಾನಮಿ ಆಗಿಬಿಡುತ್ತೆ ವೆರಿ ಶಾರ್ಟ್ಲಿ ಇನ್ ಕಪಲ್ ಆಫ್ ಇಯರ್ಸ್. ನಾವು ಅದನ್ನ ಯೋಚನೆ ಮಾಡಿ ಯಂಗರ್ ಜನ್ರೇಷನ್ ಕ್ಲೋಸ್ ಟು 30% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಇದೆ. ಆ 30% ಪಾಪ್ಯುಲೇಷನ್ ದೇ ಶುಡ್ ಟಾರ್ಗೆಟ್ ಇನ್ ಸಚ್ ಎ ವೇ ದ್ಯಾಟ್ ಐ ಶುಡ್ ಹೋಲ್ಡ್ ದ ಫ್ಲಾಗ್ ಆಫ್ ಇಂಡಿಯಾ ಅಟ್ ಎ ಹೈಯರ್ ಲೆವೆಲ್ ಅಂತ ಅವ್ರಿಗೆ ಪ್ರಾಮಿಸ್ ನಾವು ಮಾಡಿಕೊಂಡ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಸೇಫ್ ಆ್ಯಂಡ್ ವಿಲ್ ಬಿ ಸೇಫ್ ಇನ್ ದೇರ್ ಹ್ಯಾಂಡ್ಸ್ ಅಂತ ನಾವು ಹೇಳ್ಬೋದು ವೆನ್ ವಿ ಬಿಕಮ್ ಸೀನಿಯರ್ ಸಿಟಿಸನ್ಸ್. ನೈಸ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ದಿನ ಬೆಳಗಾದ್ರೆ ಪೇಪರಲ್ಲಿ ನೋಡ್ತಾ ಇದ್ದೀವಿ ಡ್ರಗ್ ಮಾಫಿಯಾನ ಹಿಡಿತಾ ಇದ್ದಾರೆ. ಯಾಕೆ? ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದೀವಿ, ಜೊತೆಗೆ ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬ ಹಾಳಾಗ್ತಾ ಇದೆ, ಕುಟುಂಬದಿಂದ ಸಮಾಜ ಹಾಳಾಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇ ಇರೋದಿಲ್ಲ ಮುಂದೆ. ಯಾಕೆ? ನಮ್ಮ ಕೈಯಲ್ಲೇ ಇದೆ ನಮ್ಮ ಆರೋಗ್ಯ. ನಮ್ಮ ಇಚ್ಛಾಶಕ್ತಿ, ನಮ್ಮ ಮನೋಶಕ್ತಿ ಚೆನ್ನಾಗಿದ್ದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಆಯಿತು, ಏನೋ ಒಂದು ಅನಾರೋಗ್ಯ ಬಂದಿದೆ, ಇದನ್ನು ಇನಿಷಿಯಲ್ ಸ್ಟೇಜಲ್ಲೇ ದಯವಿಟ್ಟು ಸರಿ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲನ್ನು ಬದಲಾಯಿಸಿ. ಡಾಕ್ಟರ್ ಅದ್ಭುತವಾದಂಥ ಕಿವಿ ಮಾತು ಹೇಳಿದ್ದಾರೆ. ಇಂಥ ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡು ಸಿರೋಸಿಸ್ ಎಷ್ಟು ಮಾರಣಾಂತಿಕ ಕಾಯಿಲೆ ಅಂತ ಕೂಡ ಹೇಳಿದ್ರು. ದಯವಿಟ್ಟು ಎಲ್ಲರೂ ಆ ಮಟ್ಟಕ್ಕೆ ಹೋಗದಂತೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಆರೋಗ್ಯವಂತರಾಗಿ ಬಾಳಿ. ನಿಮ್ಮೆಲ್ಲರ ಮುಖಾಂತರ ನಾನು ಡಾಕ್ಟರ್ ನಾಗರಾಜ್ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಡಾಕ್ಟರ್. ಮುಂದೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.